ಬೆಳಗಾವಿ ಭಾಗದಲ್ಲಿ ಕೇಬಲ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ಕುಟುಂಬಗಳ ನೆಮ್ಮದಿ ಹೋಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದರೆ ಈಗ ನೀರು ಹರಿಸಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ವೋಟರ್ ಕೇಬಲ್ ಕಳ್ಳರ ಹಾವಳಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಅನ್ನದಾತ ಕಂಗಾಲು. ಸಮಾಜದಲ್ಲಿ ಎಂಥ ಘಾತುಕರು ಇರ್ತಾರೆ. ಅನ್ನದಾತನಿಗೆ ಅವನದ್ದೇ ಆದ ನೂರಾರು ಗೋಳು ಇರುತ್ತವೆ. ಅದರ ನಡುವೆ ಈಗ ಈ ಮೋಟಾರ್ ಕೇಬಲ್ ಕಳ್ಳರ ಹಾವಳಿ ಬೇರೆ ಶುರುವಾಗಿದೆ. ಮಳೆ ಅವಾಂತರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಇದು ಬೆಳಗಾವಿ ತಾಲೂಕಿನ ಯಳ್ಳೂರ ಗ್ರಾಮ. ಇಲ್ಲಿ ಬಹುತೇಕ ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿವೆ. ಬೆಳೆ ಹಾನಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಮಧ್ಯೆಯೇ ಕಳ್ಳರು ನೀರಾವರಿ ಜಮೀನುಗಳನ್ನು ಗುರಿಯಾಗಿಸಿಕೊಂಡು ವಿದ್ಯುತ್ ತಂತಿ, ಪೈಪ್ ಹಾಗೂ ಇತರೆ ಕೃಷಿ ಪರಿಕರಗಳನ್ನು ಕದಿಯುತ್ತಿರುವುದು ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಎಂದು ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಐಪಿಜೆಡ್ ತಗೊಂಡಿದ್ ಏನ್ ಮಾಡಿದ್ರಿ, ಇದಕ್ಕ 15 ದಿವಸ ಪೈಲಾ ಏನ್ ಮಾಡಿದ್ರಿ, ಇಂತ ಕೇಬಲ್ ತುಡು ಮಾಡ್ಕೊಂಡು ಹೋಗಿದ್ರೆ ಮತ್ ನಾವ್ ಜೋಡಿಸಿದ್ವು ಅದ 5,000 ಸಾವಿರ ಹಾಕಿ ಜೋಡಿಸಿದ್ವಿ ರೀ, ಎಲ್ಲಾ ಬಾಕ್ಸ್ ಎಲ್ಲಾ ಮಾಡ್ಕೇಸಿ. ಆದ್ರೂ ಕೂಡ ಈಗ ನಿನ್ ಮೊನ್ನೆ ಕಳ ಮಾಡ್ಕೊಂಡ್ ತಗೊಂಡ್ ಹೋಗಿದಾರ. 12-13 ಮಾಡಿದಾರ್ರಿ. ಈಗ ಎಳ್ಳೂರೊಳಗ 8-10 ಮಾಡಿದಾರು. ಮತ್ತ ಶಾಪುರ್ ಕೃಷಿ ಭೂಮಿ ಒಳಗ 4-5 ಮಾಡಿದಾರ. ಮತ್ತ ಅನ್ಗೋಳ ಒಳಗ ಮಾಡಿದಾರ. ಹಿಂಗ್ ಮಾಡ್ರ ಪದೇ ಮಾಡ್ರೆ ರೈತರು ಬದುಕೋದೇ. ಈ ನೀಚ ಕಳ್ಳರು ರಾತ್ರಿ ಹೊತ್ತು ಹೊಲಗಳಿಗೆ ನುಗ್ಗಿ ಬೋರ್ ಮೋಟಾರ್ಗಳ ಕೇಬಲ್ಗಳನ್ನ ಎಗರಿಸುತ್ತಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳಿಗೆ ನೀರುಣಿಸಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕಂಗೆಟ್ಟ ರೈತರು ಈಗ ಸಂಜೆಯಾದರೆ ಸಾಕು ಹೊಲಗಳಲ್ಲಿ ಕಾವಲು ಕಾಯುವಂತಾಗಿದೆ. ಕೋಲು ದೊಣ್ಣೆಗಳನ್ನ ಹಿಡಿದು ರೈತರ ತಂಡ ಕಾವಲು ಕಾಯ್ತಿದ್ದಾರೆ. ಅವರು ನಮ್ದು ಈಗ 2ನೇ ಸಲ ತಗೊಂಡ್ ಹೋಗಿದಾರ ವೈರ್ ಕೇಬಲ್ ರೀ. ವ್ಯಾಪಾರ ಆಗೇತ್ರಿ, ಎಲ್ಲ ಆಗೇತ್ರಿ. ನೋಡೋಣ ಏನೇನ್ ಅಂತಾರ, ನೋಡೋಣ ಇದ್ ಮಾಡ್ತೇವ ಅಂತ ಹೇಳ್ಯಾರ. ಈಗ ಮತ್ತೆ ಕವಲಾ ಮಾಡ್ಬೇಕ್ರಲ್ಲ, ನಮ್ ಕೇಬಲ್ ಉಳಿಸ್ಕೋಬೇಕ್ರಲ್ಲ ನಾವ. ಮತ್ ತುಡುಗ್ ಮಾಡ್ಕೊಂಡ್ರೆ ಮತ್ 5,000 ರೂಪಾಯಿ ಹಾಕ್ಬೇಕ್ರಿ ನಾವ ರಿಪೇರಿ ಮಾಡಾಕ್ರಿ. ಹೊಲ್ದಾಗ ಕೆಲಸ ಮಾಡೋದ್ ಬಿಟ್ಟು ಅವ್ರ ಕಡೆ ನಾವು ಓಡಾಡ್ಬೇಕಾಗ್ತೈತ್ರಿ. ಅಲ್ಲಿಂದ ನಾವು ಬೆಳೆ ಎಲ್ಲಾ ಒಣಗಿ ಹೋಗ್ತೈತ್ರಿ ಅನ್ಕತ್ತಕ್ರಿ. ಹಿಂಗಾಗಿ ಎಲ್ಲಾ ತೊಂದರೆ ಆಗೈತ್ರಿ ನಮಗೆ. ಇನ್ನು ಕೇಬಲ್ ಖದೀಮರ ಗ್ಯಾಂಗ್ ಹೆಡೆಮುರಿ ಕಟ್ಟುವಂತೆ ಪೊಲೀಸರಿಗೆ ಸಾಕಷ್ಟು ರೈತರು ಮನವಿ ಮಾಡಿದ್ದಾರೆ. ಆದರೆ ದೂರು ಕೊಟ್ಟರೂ ಪೊಲೀಸರು ಸರಿಯಾಗಿ ಗಸ್ತು ತಿರುಗುತ್ತಿಲ್ಲ, ಕಳ್ಳರನ್ನ ಪತ್ತೆ ಹಚ್ಚಿಲ್ಲ. ಬೆಳಗಾವಿ ಪೊಲೀಸರು ಈ ಕೇಬಲ್ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಬೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಭಾಗದಲ್ಲಿ ಕೇಬಲ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ಕುಟುಂಬಗಳ ನೆಮ್ಮದಿ ಹೋಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದರೆ ಈಗ ನೀರು ಹರಿಸಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ವೋಟರ್ ಕೇಬಲ್ ಕಳ್ಳರ ಹಾವಳಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಅನ್ನದಾತ ಕಂಗಾಲು. ಸಮಾಜದಲ್ಲಿ ಎಂಥ ಘಾತುಕರು ಇರ್ತಾರೆ. ಅನ್ನದಾತನಿಗೆ ಅವನದ್ದೇ ಆದ ನೂರಾರು ಗೋಳು ಇರುತ್ತವೆ. ಅದರ ನಡುವೆ ಈಗ ಈ ಮೋಟಾರ್ ಕೇಬಲ್ ಕಳ್ಳರ ಹಾವಳಿ ಬೇರೆ ಶುರುವಾಗಿದೆ. ಮಳೆ ಅವಾಂತರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಇದು ಬೆಳಗಾವಿ ತಾಲೂಕಿನ ಯಳ್ಳೂರ ಗ್ರಾಮ. ಇಲ್ಲಿ ಬಹುತೇಕ ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿವೆ. ಬೆಳೆ ಹಾನಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಮಧ್ಯೆಯೇ ಕಳ್ಳರು ನೀರಾವರಿ ಜಮೀನುಗಳನ್ನು ಗುರಿಯಾಗಿಸಿಕೊಂಡು ವಿದ್ಯುತ್ ತಂತಿ, ಪೈಪ್ ಹಾಗೂ ಇತರೆ ಕೃಷಿ ಪರಿಕರಗಳನ್ನು ಕದಿಯುತ್ತಿರುವುದು ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಎಂದು ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಐಪಿಜೆಡ್ ತಗೊಂಡಿದ್ ಏನ್ ಮಾಡಿದ್ರಿ, ಇದಕ್ಕ 15 ದಿವಸ ಪೈಲಾ ಏನ್ ಮಾಡಿದ್ರಿ, ಇಂತ ಕೇಬಲ್ ತುಡು ಮಾಡ್ಕೊಂಡು ಹೋಗಿದ್ರೆ ಮತ್ ನಾವ್ ಜೋಡಿಸಿದ್ವು ಅದ 5,000 ಸಾವಿರ ಹಾಕಿ ಜೋಡಿಸಿದ್ವಿ ರೀ, ಎಲ್ಲಾ ಬಾಕ್ಸ್ ಎಲ್ಲಾ ಮಾಡ್ಕೇಸಿ. ಆದ್ರೂ ಕೂಡ ಈಗ ನಿನ್ ಮೊನ್ನೆ ಮಾಡ್ಕೊಂಡ್ ತಗೊಂಡ್ ಹೋಗಿದಾರ. 12-13 ಮಾಡಿದಾರ್ರಿ. ಈಗ ಎಳ್ಳೂರೊಳಗ 8-10 ಮಾಡಿದಾರು. ಮತ್ತ ಶಾಪುರ್ ಕೃಷಿ ಭೂಮಿ ಒಳಗ 4-5 ಮಾಡಿದಾರ. ಮತ್ತ ಅನ್ಗೋಳ ಒಳಗ ಮಾಡಿದಾರ. ಹಿಂಗ್ ಮಾಡ್ರ ಪದೇ
ಮಾಡ್ರೆ ರೈತರು ಬದುಕೋದೇ ಈ ನೀಚಕಳ್ಳರು ರಾತ್ರಿ ಹೊತ್ತು ಹೊಲಗಳಿಗೆ ನುಗ್ಗಿ ಬೋರ್ ಮೋಟಾರ್ಗಳ ಕೇಬಲ್ಗಳನ್ನ ಎಗರಿಸುತ್ತಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳಿಗೆ ನೀರುಣಿಸಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕಂಗೆಟ್ಟ ರೈತರು ಈಗ ಸಂಜೆಯಾದರೆ ಸಾಕು ಹೊಲಗಳಲ್ಲಿ ಕಾವಲು ಕಾಯುವಂತಾಗಿದೆ. ಕೋಲು ದೊಣ್ಣೆಗಳನ್ನ ಹಿಡಿದು ರೈತರ ತಂಡ ಕಾವಲು ಕಾಯ್ತಿದ್ದಾರೆ. ಅವರು ನಮ್ದು ಈಗ 2ನೇ ಸಲ ತಗೊಂಡ್ ಹೋಗಿದಾರ್ರಿ ವೈರ್ ಕೇಬಲ್ ರೀ. ವ್ಯಾಪಾರ ಆಗೇತ್ರಿ ಎಲ್ಲಾ ಆಗೇತ್ರಿ. ಅದ್ ನೋಡೋಣ ಏನೇನ್ ಅಂತಾರ ನೋಡೋಣ ಇದ್ ಮಾಡ್ತೇವ ಅಂತ ಹೇಳ್ಯಾರ. ಈಗ ಮತ್ತೆ ಕವಲಾ ಮಾಡ್ಬೇಕ್ರಲ್ಲ ನಮ್ ಕೇಬಲ್ ಉಳಿಸ್ಕೋಬೇಕ್ರಲ್ಲ ನಾವ. ಮತ್ ತುಡುಗ್ ಮಾಡ್ಕೊಂಡ್ರೆ ಮತ್ 5,000 ರೂಪಾಯಿ ಹಾಕ್ಬೇಕ್ರಿ ನಾವ ರಿಪೇರಿ ಮಾಡಾಕ್ರಿ. ಹೊಲ್ದಾಗ ಕೆಲಸ ಮಾಡೋದ್ ಬಿಟ್ಟು ಅವ್ರ ಕಡೆ ನಾವು ಓಡಾಡ್ಬೇಕಾಗತೈತ್ರಿ. ಅಲ್ಲಿಂದ ನಾವು ಬೆಳೆ ಎಲ್ಲಾ ಒಣಗಿ ಹೋಗ್ತೈತ್ರಿ ಅನ್ಕತ್ತಕ್ರಿ. ಹಿಂಗಾಗಿ ಎಲ್ಲಾ ತೊಂದರೆ ಆಗಾಯ್ತ್ರಿ ನಮಗ್. ಇನ್ನು ಕೇಬಲ್ ಖದೀಮರ ಗ್ಯಾಂಗ್ ಹೆಡೆಮುರಿ ಕಟ್ಟುವಂತೆ ಪೊಲೀಸರಿಗೆ ಸಾಕಷ್ಟು ರೈತರು ಮನವಿ ಮಾಡಿದ್ದಾರೆ. ಆದರೆ ದೂರು ಕೊಟ್ಟರೂ ಪೊಲೀಸರು ಸರಿಯಾಗಿ ಗಸ್ತು ತಿರುಗುತ್ತಿಲ್ಲ, ಕಳ್ಳರನ್ನ ಪತ್ತೆ ಹಚ್ಚಿಲ್ಲ. ಬೆಳಗಾವಿ ಪೊಲೀಸರು ಈ ಕೇಬಲ್ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಭಾಗದಲ್ಲಿ ಕೇಬಲ್ ಕಳ್ಳರ ಹಾವಳಿ ಮಿತಿ ಮೀರಿದೆ. ಕೃಷಿಯನ್ನೇ ನಂಬಿ ಬದುಕುತ್ತಿರುವ ರೈತ ಕುಟುಂಬಗಳ ನೆಮ್ಮದಿ ಹೋಗಿದೆ. ಸಾಲ ಸೋಲ ಮಾಡಿ ಬೆಳೆ ಬೆಳೆದ್ರೆ ಈಗ ನೀರು ಹರಿಸಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ವೋಟರ್ ಕೇಬಲ್ ಕಳ್ಳರ ಹಾವಳಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಅನ್ನದಾತ ಕಂಗಾಲು. ಸಮಾಜದಲ್ಲಿ ಎಂಥ ಘಾತುಕರು ಇರ್ತಾರೆ. ಅನ್ನದಾತನಿಗೆ ಅವರದ್ದೇ ಆದ ನೂರಾರು ಗೋಳು ಇರುತ್ತವೆ. ಅದರ ನಡುವೆ ಈಗ ಈ ಮೋಟಾರ್ ಕೇಬಲ್ ಕಳ್ಳರ ಹಾವಳಿ ಬೇರೆ ಶುರುವಾಗಿದೆ. ಮಳೆ ಅವಾಂತರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಇದು ಬೆಳಗಾವಿ ತಾಲೂಕಿನ ಯಳ್ಳೂರ ಗ್ರಾಮ. ಇಲ್ಲಿ ಬಹುತೇಕ ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿವೆ. ಬೆಳೆಹಾನಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಮಧ್ಯೆಯೇ ಕಳ್ಳರು ನೀರಾವರಿ ಜಮೀನುಗಳನ್ನ ಗುರಿಯಾಗಿಸಿಕೊಂಡು ವಿದ್ಯುತ್ ತಂತಿ, ಪೈಪ್ ಹಾಗೂ ಇತರೆ ಕೃಷಿ ಪರಿಕರಗಳನ್ನ ಕದಿಯುತ್ತಿರುವುದು ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಎಂದು ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಐಪಿಜೆಡ್ ತಗೊಂಡಿದ್ ಏನ್ ಮಾಡಿದ್ರಿ, ಇದಕ್ಕ 15 ದಿವಸ ಪೈಲಾ ಏನ್ ಮಾಡಿದ್ರಿ, ಇಂತ ಕೇಬಲ್ ತುಡು ಮಾಡ್ಕೊಂಡು ಹೋಗಿದ್ರ. ಮತ್ ನಾವ್ ಜೋಡಿಸಿದ್ವು ಅದ 5,000 ಸಾವಿರ ಹಾಕಿ ಜೋಡಿಸಿದ್ವಿ ರೀ, ಎಲ್ಲಾ ಬಾಕ್ಸ್ ಎಲ್ಲಾ ಮಾಡ್ಕೇಸಿ. ಆದ್ರೂ ಕೂಡ ಈಗ ನಿನ್ ಮೊನ್ನೆ ಕಳ ಮಾಡ್ಕೊಂಡ್ ತಗೊಂಡ್ ಹೋಗಿದಾರ. 12-13 ಮಾಡಿದಾರ್ರಿ. ಈಗ ಎಳ್ಳೂರೊಳಗ 8-10 ಮಾಡಿದಾರು. ಮತ್ತ ಶಾಪುರ್ ಕೃಷಿ ಭೂಮಿ ಒಳಗ 4-5 ಮಾಡಿದಾರ. ಮತ್ತ ಅನ್ಗೋಳ ಮಾಡಿದಾರ. ಹಿಂಗ್ ಮಾಡ್ರ ಪದೇ ಮಾಡ್ರೆ ರೈತರು ಬದುಕೋದೇ. ಈ ನೀಚಕಳ್ಳರು ರಾತ್ರಿ ಹೊತ್ತು ಹೊಲಗಳಿಗೆ ನುಗ್ಗಿ ಬೋರ್ ಮೋಟಾರ್ಗಳ ಕೇಬಲ್ಗಳನ್ನ ಎಗರಿಸುತ್ತಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳಿಗೆ ನೀರುಣಿಸಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಕಂಗೆಟ್ಟ ರೈತರು ಈಗ ಸಂಜೆಯಾದರೆ ಸಾಕು ಹೊಲಗಳಲ್ಲಿ ಕಾವಲು ಕಾಯುವಂತಾಗಿದೆ. ಕೋಲು ದೊಣ್ಣೆಗಳನ್ನ ಹಿಡಿದು ರೈತರ ತಂಡ ಕಾವಲು ಕಾಯ್ತಿದ್ದಾರೆ. ಅವರು ನಮ್ದು ಈಗ 2ನೇ ಸಲ ತಗೊಂಡ್ ಹೋಗಿದಾರ್ರಿ ವೈರ್ ಕೇಬಲ್ ರೀ. ವ್ಯಾಪಾರ ಆಗೇತ್ರಿ ಎಲ್ಲಾ ಆಗೇತ್ರಿ. ಅದ್ ನೋಡೋಣ ಏನೇನ್ ಅಂತಾರ ನೋಡೋಣ ಇದ್ ಮಾಡ್ತೇವ ಅಂತ ಹೇಳ್ಯಾರ. ಈಗ ಮತ್ತೆ ಕವಲಾ ಮಾಡ್ಬೇಕ್ರಲ್ಲ ನಮ್ ಕೇಬಲ್ ಉಳಿಸ್ಕೋಬೇಕ್ರಲ್ಲ ನಾವ. ಮತ್ ತುಡುಗ್ ಮಾಡ್ಕೊಂಡ್ರೆ ಮತ್ 5,000 ರೂಪಾಯಿ ಹಾಕ್ಬೇಕ್ರಿ ನಾವ ರಿಪೇರಿ ಮಾಡಾಕ್ರಿ. ಹೊಲ್ದಾಗ ಕೆಲಸ ಮಾಡೋದ್ ಬಿಟ್ಟು ಅವ್ರ ಕಡೆ ನಾವು ಓಡಾಡ್ಬೇಕಾಗತೈತ್ರಿ. ಅಲ್ಲಿಂದ ನಾವು ಬೆಳೆ ಎಲ್ಲಾ ಒಣಗಿ ಹೋಗ್ತೈತ್ರಿ ಅನ್ಕತ್ತಕ್ರಿ. ಹಿಂಗಾಗಿ ಎಲ್ಲಾ ತೊಂದರೆ ಆಗಾಯ್ತ್ರಿ ನಮಗ್. ಇನ್ನು ಕೇಬಲ್ ಖದೀಮರ ಗ್ಯಾಂಗ್ ಹೆಡೆಮುರಿ ಕಟ್ಟುವಂತೆ ಪೊಲೀಸರಿಗೆ ಸಾಕಷ್ಟು ರೈತರು ಮನವಿ ಮಾಡಿದ್ದಾರೆ. ಆದರೆ ದೂರು ಕೊಟ್ಟರೂ ಪೊಲೀಸರು ಸರಿಯಾಗಿ ಗಸ್ತು ತಿರುಗುತ್ತಿಲ್ಲ, ಕಳ್ಳರನ್ನ ಪತ್ತೆ ಹಚ್ಚಿಲ್ಲ. ಬೆಳಗಾವಿ ಪೊಲೀಸರು ಈ ಕೇಬಲ್ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.